ಹಾಯ್ ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿ. ನೀವಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶ್ರಾವಣದಲ್ಲಿ ಬರುವ ಪ್ರಮುಖ ಹಬ್ಬಗಳ ಪೈಕಿ ಶ್ರೀ ವರಮಹಾಲಕ್ಷ್ಮಿ ಹಬ್ಬವು ಒಂದು. ಇದು ಮುತ್ತೈದೆಯರು ಆಚರಿಸುವ ವಿಶೇಷ ವ್ರತ. ಧನ ಸಂಪತ್ತಿನ ಒಡತಿಯ ಆರಾಧನೆ ಅಷ್ಟೇ ಅಲ್ಲ, ವಿದ್ಯಾ ಬುದ್ಧಿ ಧಾನ್ಯ ಸೇರಿ ಎಲ್ಲ ಒಳಿತುಗಳನ್ನು ಆಹ್ವಾನಿಸುವುದಕ್ಕಾಗಿ ಇರುವ ವ್ರತ ಎಂದರೆ ತಪ್ಪಲ್ಲ. ಹೀಗಾಗಿ ಈ ಒಂದು ಲೋಕೋದ್ಧಾರದ ವ್ರತ ಆಚರಣೆಯೂ ಹೌದು. ಶ್ರಾವಣ ಮಾಸವನ್ನು ಹಬ್ಬಗಳ ಹೆಬ್ಬಾಗಿಲು, ಇದರ ತಪ್ಪಾಗಲಾರದು. ಕಾರಣ ಅಲ್ಲಿಂದ ಪ್ರಾರಂಭವಾಗುವ ಹಬ್ಬಗಳು ಕುಟುಂಬ ಸಮೇತ ಹಲವಾರು ವಿಧದಲ್ಲಿ ದೇವತಾರಾಧನೆ ಎಂದು ಮಾಡಲು ಅನುವು ಮಾಡಿಕೊಡುತ್ತದೆ. ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿಯ ನಂತರ ಬರುವ ಪ್ರಮುಖವಾದ ಹಬ್ಬ ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ಲಕ್ಷ್ಮಿ ನಮಗೆ ಹಣ ಹಾಗೂ ಐಶ್ವರ್ಯ ನೀಡುವ ದೇವತೆ ಎಂಬ ಕಲ್ಪನೆ ಇದೆ. ಆದರೆ ಸತ್ಯವಾಗಿ ನೋಡಿದರೆ ವಿದ್ಯಾ ವೀಣಾ ಲಕ್ಷ್ಮಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯೆ, ಧಾನ್ಯ ಲಕ್ಷ್ಮಿ ಸ್ವರೂಪದಲ್ಲಿ, ರೈತರಿಗೆ ಹಾಗೂ ನಮ್ಮ ಮನೆಗಳಲ್ಲಿ ಧಾನ್ಯ ತುಂಬಿ ವೀರಲಕ್ಷ್ಮಿಯಾಗಿ ಎಲ್ಲೆಡೆ ನಮಗೆ ಜಯ ತಂದು ಕೊಡಲು ಅಷ್ಟಲಕ್ಷ್ಮಿ ಸ್ವರೂಪದಲ್ಲಿ ಆ ಲಕ್ಷ್ಮೀ ದೇವಿ ನಿರಂತರವಾಗಿ ಅವಶ್ಯ ಇರುವಂತಹ ಮಹಾಲಕ್ಷ್ಮಿ ದೇವಿಯನ್ನು ಶ್ರಾವಣ ಮಾಸದ ಹುಣ್ಣಿಮೆಗೂ ಮೊದಲು ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ಸ್ವರೂಪದಲ್ಲಿ ಆಚರಣೆ ಮಾಡಲು ಭವಿಷ್ಯೋತ್ತರ ಪುರಾಣದಲ್ಲಿ ಸಾಕ್ಷಾತ್ ಪರಶಿವನೇ ತಿಳಿಸುತ್ತಾನೆ. ಶ್ರಾವಣ ಮಾಸದ ಶುಕ್ರವಾರದಲ್ಲಿ ಆಚರಿಸಬಹುದಾದ ಈ ವಿಶೇಷ ದಿನದ ಮಹತ್ವ: ಈ ವರ್ಷ ಆಗಸ್ಟ್ 8ರಂದು ಶುಕ್ರವಾರ ಆಚರಿಸಬಹುದಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ದಿನದಂದು ಲಕ್ಷ್ಮೀ ದೇವಿಯ ಕೃಪೆಯನ್ನು ಪಡೆದು ಕುಟುಂಬದ ಎಲ್ಲ ಸದಸ್ಯರಿಗೂ ಐಶ್ವರ್ಯ, ಆರೋಗ್ಯ, ಸಮೃದ್ಧಿ, ಶಾಂತಿಯನ್ನು ತರುವ ಶಕ್ತಿ ಹೊಂದಿರುತ್ತದೆ. ಆದರೆ ಈ ದಿನದ ಪವಿತ್ರತೆಯನ್ನು ಕಾಪಾಡಲು ಮತ್ತು ಪೂಜೆಯ ಫಲವನ್ನು ಸಂಪೂರ್ಣವಾಗಿ ಪಡೆಯಲು ನಾವು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕಾಗುತ್ತದೆ. ಈ ದಿನದಂದು ಅರಿಶಿಣ ಹಾಕಿದ ನೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ಸ್ನಾನಕ್ಕೂ ಮುನ್ನ ದೇಹಕ್ಕೆ ಸ್ವಲ್ಪ ಅರಿಶಿಣ ಹಚ್ಚಿದರೆ ದೇಹ ಪಾವನವಾಗುತ್ತದೆ. ಇದರೊಂದಿಗೆ ದೈವಿಕ ಶಕ್ತಿಯ ಅನುಗ್ರಹವು ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಈ ವಿಧಾನವು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಸೆಳೆಯುವ ಮೊದಲ ಪಾದವಾಗಿರುತ್ತದೆ. ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕಳಶ ಸ್ಥಾಪನೆ ಅತ್ಯಂತ ಪ್ರಮುಖವಾಗಿರುವಂತಹದ್ದು. ಕೆಲವರು ದೇವಿಯ ಮುಖವಾಡ ಇಟ್ಟು ಪೂಜಿಸುವಂತೆ ಮಾಡಿದರೂ ಶಾಸ್ತ್ರ ಪ್ರಕಾರ ಕಳಶ ಸ್ಥಾಪನೆಯೇ ಶ್ರೇಷ್ಠ. ಇದರಲ್ಲಿ ಶುದ್ಧ ನೀರನ್ನು ತುಂಬಿ ತಾಮ್ರ ಅಥವಾ ಬೆಳ್ಳಿಯ ಪಾತ್ರೆ ಬಳಸಬೇಕು. ಅದರ ಮೇಲೆ ಹಣ್ಣಾಗಿ ಆರಿಸಿದ ತೆಂಗಿನಕಾಯಿ ಇಡಬೇಕು. ಈ ತೆಂಗಿನಕಾಯಿಗೆ ಅರಿಶಿಣವನ್ನು ಉಪಯೋಗಿಸಿ ಸಂಪೂರ್ಣ ಹಚ್ಚಬೇಕು ಹಾಗೂ ಕುಂಕುಮದ ಬೊಟ್ಟು ಹಾಕಬೇಕು. ನಂತರ 5 ಮಾವಿನ ಎಲೆಗಳು ಅಥವಾ ವಿಳೆದೆಲೆಗಳನ್ನು ತೆಂಗಿನಕಾಯಿಯ ಸುತ್ತಲೂ ಇರಿಸಬೇಕು. ಈ ಕ್ರಮ ದೇವಿಯ ಶ್ರದ್ಧೆ, ಪೂರ್ಣ ಪ್ರತಿಷ್ಠೆಯ ಸಂಕೇತವಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಪೂಜೆಯ ಸ್ಥಳವು ಶುದ್ಧವೂ ಶ್ರದ್ಧತೆಯಿಂದ ಆಗಿರಬೇಕು. ಮನೆ ದೊಡ್ಡದಾಗಿದ್ದರೆ ದೇವಿಯನ್ನು ಹಾಲಿನಲ್ಲಿ ಅಥವಾ ಕೋಣೆಯಲ್ಲಿ, ಇಲ್ಲವಾದರೆ ದೇವರ ಕೋಣೆಯಲ್ಲಿಯೇ ಪೂಜಿಸುವುದು ಶ್ರೇಷ್ಠ. ದೇವಿಯನ್ನು ಗೋಡೆಗೆ ತಾಗಿಸಬಾರದು. ಈ ವಿಧಾನ ದೈವಿಕ ಶಕ್ತಿ ಹರಡುವಿಕೆಗೆ ಅಡ್ಡಿಯಾಗುತ್ತದೆ ಎಂಬ ನಂಬಿಕೆ ಇದೆ. ದೇವರಿಗೆ ಉಳಿಸುವ ಪೀಠ ಮರದಿಂದ ಮಾಡಲ್ಪಟ್ಟಿರಬೇಕು. ಕಬ್ಬಿಣ, ಲೋಹ ಅಥವಾ ಪ್ಲಾಸ್ಟಿಕ್ ಬಳಕೆ ಮಾಡುವುದು ಪೂಜೆಯ ಶುದ್ಧತೆಯನ್ನು ಕುಗ್ಗಿಸುತ್ತದೆ. ಪ್ಲಾಸ್ಟಿಕ್ ಹೂಗಳು, ಕವರ್ ಮತ್ತು ಅಲಂಕಾರ ವಸ್ತುಗಳ ಬಳಕೆಯು ಶ್ರದ್ಧೆವಲ್ಲದ ವರ್ತನೆಯಾಗಿರುತ್ತದೆ. ಪೂಜೆಯ ಸಮಯ: ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆಯಿಂದ 5:30ರವರೆಗೆ ಇದೆ. ಮಧ್ಯಾಹ್ನ ಪೂಜೆ ಮಾಡುವವರಿಗೆ 12:25ರಿಂದ 1 ಗಂಟೆ ಇದೆ. ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡುವಂತಹ ಪೂಜೆಗೆ 5:30ರಿಂದ 6 ಗಂಟೆವರೆಗೂ ಟೈಮ್ ಇದೆ. ನಿಮಗೆ ಸಮಯ ಆದಾಗ ಖಂಡಿತವಾಗ್ಲೂ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ. ಲಕ್ಷ್ಮೀ ದೇವಿಯನ್ನು ಶೃಂಗಾರದಿಂದ ಅಲಂಕಾರ ಮಾಡುವುದು ತಾಯಿಯ ಸೌಂದರ್ಯದ ಪ್ರತಿರೂಪ. ಅದೇ ರೀತಿ ಈ ದಿನ ಮಹಿಳೆಯರು ಸಾಂಪ್ರದಾಯಿಕವಾಗಿ ಒಡವೆಗಳನ್ನು ಧರಿಸಿ ಪೂಜೆಯಲ್ಲಿ ಭಾಗವಹಿಸಬೇಕು. ಇದರಿಂದ ಸೌಭಾಗ್ಯದ ಕಿರಣ ಮನೆತನಕ್ಕೆ ವಿಸ್ತಾರಗೊಳ್ಳುತ್ತದೆ. ಆದರೆ ಸಾಲ ಮಾಡಿ ಒಡವೆಗಳಿಗಾಗಿ ಹಣ ತೆಗೆದು ದುಡ್ಡು ಖರ್ಚು ಮಾಡಿ
ಶ್ರದ್ಧೆಯಿಂದ ಶ್ರದ್ಧೆ ಇಲ್ಲದೆ ಪತವಾಗಿದೆ. ಶ್ರದ್ಧೆಯಿಂದ ಹಾಗೂ ನಿಷ್ಠೆಯಿಂದ ನಿಮ್ಮಿಂದ ಸಾಧ್ಯವಿರುವ ರೀತಿಯಲ್ಲಿ ಪೂಜಿಸುವುದು ದೇವಿಯ ಅನುಗ್ರಹಕ್ಕೆ ಅರ್ಹವಾದ ಒಂದು ಮಾರ್ಗವಾಗಿದೆ. ಈ ವ್ರತದ ದಿನ ಶುದ್ಧ ಮನಸ್ಸು, ಶುದ್ಧ ಪೂಜೆಯನ್ನು ಅರ್ಪಿಸಬೇಕಾಗುತ್ತದೆ. ಮನಸ್ಸಿನಲ್ಲಿ ಬೇಸರ, ಸಿಟ್ಟು, ಆತಂಕ ಇತ್ಯಾದಿ ನಕಾರಾತ್ಮಕ ಭಾವನೆಗಳು ಇರಬಾರದು. ಮನೆಯಿಂದ ಅಯ್ಯೋ ಏನು ಗಂಡಾಂತರ ಎಂಬ ಪದಗಳು ಹೊರಡಬಾರದು. ಹಾಗೆ ಯಾರನ್ನೂ ಕೂಡ ಬೈಯಬಾರದು ಮತ್ತು ಕೂಗಾಡಬಾರದು. ಸಿಟ್ಟು ಮಾಡಿಕೊಳ್ಳುವುದಾಗಲಿ ಪೂಜೆಯ ಪವಿತ್ರತೆಗೆ ಧಕ್ಕೆ ತರುತ್ತದೆ. ಬದಲಾಗಿ ದಿನವಿಡೀ ಶಾಂತವಾಗಿ ಸಂತೋಷವಾಗಿ ಪ್ರಾರ್ಥನೆಯಿಂದ ಮನಸ್ಸಿನಿಂದ ಕಾಲ ಕಳೆಯುವುದು ಪೂಜೆಯ ಯಶಸ್ಸಿಗೆ ಸಾಕ್ಷಿಯಾಗುತ್ತದೆ. ಪೌರಾಣಿಕ ನಂಬಿಕೆಯಂತೆ 5 ವರ್ಷದೊಳಗಿನ ಹೆಣ್ಣು ಮಗು, ಮಧ್ಯಮ ವಯಸ್ಸಿನ ಮಹಿಳೆ ಅಥವಾ ವೃದ್ಧರನ್ನು ಮನೆಗೆ ಆಹ್ವಾನಿಸಿ ಅವರ ಪಾದ ತೊಳೆಯುವುದು, ಅರಿಶಿಣ ಹಚ್ಚುವುದು ಹಾಗೂ ತಾಂಬೂಲ, ಹಣ್ಣು ಹಂಪಲು ನೀಡಿ ಆಶೀರ್ವಾದ ಪಡೆಯುವುದು ಲಕ್ಷ್ಮೀದೇವಿಯನ್ನು ಸ್ವಾಗತಿಸುವ ಪವಿತ್ರ ವಿಧಿಯಾಗಿರುತ್ತದೆ. ಈ ಕಾರ್ಯದಲ್ಲಿ ತಾಯಿ ಲಕ್ಷ್ಮಿ ಲಭಿಸುತ್ತಾಳೆ ಎಂಬ ನಂಬಿಕೆ ಇದೆ. ಈ ವಿಧಿಯ ಮೂಲಕ ಮನುಷ್ಯರಲ್ಲಿ ದೈವತ್ವವಿದೆ ಎಂಬ ಧಾರ್ಮಿಕ ತತ್ವ ಪ್ರತಿಬಿಂಬಿಸುತ್ತದೆ. ಮಹಾಲಕ್ಷ್ಮಿಯ ಜೊತೆ ಸ್ಮರಿಸಬೇಕಾದಂತಹ ಇತರ ದೈವಿಕ ಶಕ್ತಿಗಳು ಲಕ್ಷ್ಮೀದೇವಿಯ ಪೂಜೆಯ ಜೊತೆಗೆ ವಿಷ್ಣು ದೇವರು ಮತ್ತು ಮಹಾಶಿವನ ಸ್ಮರಣೆಯೂ ಸಹ ಅಗತ್ಯವಾಗಿದೆ. ಈ ತ್ರಿದೇವರ ಜೀವನದ ಎಲ್ಲ ಸಾಂಸಾರಿಕ ಆಯಾಮಗಳ ಮೇಲೆ ಆಶೀರ್ವಾದ ನೀಡುವ ಶಕ್ತಿಯುಳ್ಳವರು. ವಿಷ್ಣು ದೇವರು ಲಕ್ಷ್ಮಿಯ ಪತಿ ಮತ್ತು ರಕ್ಷಕ, ಮಹಾದೇವರು ಐಶ್ವರ್ಯದ ನಿರ್ವಾಹಕ ದೇವತೆ, ಕುಬೇರನಿಗೆ ಆಶೀರ್ವಾದ ನೀಡುವ ದೇವ. ಹಾಗಾಗಿ ಪೂಜೆಯ ದಿನ ಮಹಾದೇವರ ಸ್ಮರಣೆಯೂ ಕೂಡ ಒಂದು ರೀತಿಯಲ್ಲಿ ಮಹತ್ವದ್ದಾಗಿದೆ. ವರಮಹಾಲಕ್ಷ್ಮಿ ಹಬ್ಬ ಅಥವಾ ಪೂಜೆ ಪೂರ್ಣಗೊಂಡ ನಂತರ ದಾನ ಧರ್ಮಗಳ ಮೂಲಕ ಪೂಜೆ ಪೂರ್ಣತೆಯನ್ನು ಸಾಧಿಸಬೇಕು. ನಿಮ್ಮಿಂದ ಸಾಧ್ಯವಾದಷ್ಟು ಬಡವರಿಗೆ, ಅನ್ನದಾನಕ್ಕಾಗಿ ಹಸಿದವರಿಗೆ ಅಕ್ಕಿ, ತರಕಾರಿ, ಹಣ್ಣು, ದಕ್ಷಿಣೆ ನೀಡುವುದು ಅತ್ಯಂತ ಶ್ರೇಷ್ಠ ಕರ್ಮವಾಗಿದೆ. ಈ ಕಾರ್ಯದಿಂದ ನೀವು ಪಡೆದ ಶಕ್ತಿಯ ಒಂದು ಭಾಗವನ್ನು ಸಮಾಜಕ್ಕೂ ಹಂಚಿಕೊಳ್ಳುವ ಅವಕಾಶ ಲಭಿಸುತ್ತದೆ. ಈ ದಾರದಿಂದ ದೇವಿಯ ಕೃಪೆ ಮತ್ತಷ್ಟು ಬಲವಾಗಿ ನಿಮ್ಮ ಜೀವನದಲ್ಲಿ ನೆಲೆಸುತ್ತದೆ. ವರಮಹಾಲಕ್ಷ್ಮಿ ವ್ರತದಲ್ಲಿ ಧಾರ್ಮಿಕ ನಿಯಮಗಳು, ವಿಧಾನಗಳು, ಆಚರಣೆಗಳೆಲ್ಲ ಅಗತ್ಯವಿದ್ದರೂ ಭಕ್ತಿ ಎಲ್ಲದಕ್ಕೂ ಮೇಲಾಗಿರುವಂತಹ ಸತ್ಯ ಅಷ್ಟೆ. ಎಷ್ಟೇ ವೈಭೋಗ ಸಡಗರ ಸಂಭ್ರಮ ಇರದಿದ್ದರೂ ದೇವಿಯ ಆರಾಧನೆ ಭಕ್ತಿಯಿಂದಲೇ, ಶ್ರದ್ಧೆಯಿಂದ, ಶುದ್ಧ ಮನಸ್ಸಿನಿಂದ ನಡೆಯಬೇಕು. ದೈವಿಯ ಮನಸ್ಸಿನಿಂದ ಪ್ರೀತಿಸಿ ನಿಷ್ಠೆಯಿಂದ ಪ್ರಾರ್ಥಿಸಿದಾಗ ಲಕ್ಷ್ಮೀದೇವಿಯ ಅನುಗ್ರಹದ ಪರಿಪೂರ್ಣತೆಯನ್ನು ಸದಾ ನಿಮ್ಮ ಕುಟುಂಬದ ಮೇಲೆ ಇರಲು ಸಾಧ್ಯವಾಗುತ್ತದೆ. ವೀಕ್ಷಕರೇ, ಇವತ್ತಿನ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು.